ಏ ಬಾವಾ, ಇನ್ನ ಸಾಂಗ್ ಮಾಡಲ್ ಇದೆಯಾ? ಹೊರಡ ನಡಿ, ಧನಲಕ್ಷ್ಮಿ ಮದುವೆ ಆಗ್ತೈತೆ ಅಂತೆ. ಏನೋ ನೀನು ಹೇಳ್ತಿರೋದು? ಬಾವಾ, ಅವ್ನು ರಾಮಾರಾವ್ ಫೋನ್ ಮಾಡಿ ಹೇಳ್ದ. ಬಾ ಹೊರಡೋಣ ಬೇಗ ನಡಿ. ಮದುವೆ ಹೆಣ್ಣನ್ನ ಕರ್ಕೊಂಬರ್ರಿ. ಹೋಗಿ ಹುಡುಗಿನ ಕರ್ಕೊಂಡು ಹೋಗು ಹೋಗು. ಲೇ ಅಲ್ಲಿ ನೋಡು, ಧನಲಕ್ಷ್ಮಿ ಮದುವೆ ಇದೆ. ಅದೇ ರೈಟು. ಇಲ್ಲ, ಇಲ್ಲೇ ಗುರು, ಧನಲಕ್ಷ್ಮಿ ಮದುವೆ ಆಗೋಗಿದೆ ಅನ್ಸುತ್ತೆ ಗುರು. ರೇ ನಿಲ್ಸ್ರು. ಯಾರಲ್ಲೇ ನಿಲ್ಸೊಂದಿದ್ದು? ಧನಲಕ್ಷ್ಮಿ ಮದುವೆನಾ ಇದು? ಧನಲಕ್ಷ್ಮಿ ಮದುವೆ ಗುರು. ಅದು ಯಾರೇ ನೀನು? ಯಾರ ಹೆಸರು ಕೇಳಿದ್ರೆ ನರಭೂಮಿ ಎಲ್ಲ ಮಳೆ ಬರುತ್ತೋ ಮ್ಯಾಟ್ರಿಕ್ ಬಾ. ಅಷ್ಟೇ ಅಂತೀಯ? ಧನಲಕ್ಷ್ಮಿಗಾಗೋ ಗಂಡ ಇವನಾ? ಹೌದು, ನಾನೇ. ಗುಳೆಗುಡಲ್ಲ ಅವ್ರಿದಾನೆ. ಹೋ ನಿಂದ್ರಪ್ಪ. ಇಲ್ಲ ಸ್ವಾಮಿಯರೇ, ನನ್ನ ಲೈಫಲ್ಲಿ ಮದುವೆ ಯೋಗನೇ ಇಲ್ಲ. ನಾನು ಹೋಗ್ತೀನಿ. ಒಂದ್ ನಿಮಿಷ ಇರಿ. ಅಂದ್ರು ನಿನ್ ಜೊತೆ ಮಾತಾಡಿದೇನು? ಧನಲಕ್ಷ್ಮಿಗೂ ನನಗೂ ಯಾವಾಗ್ಲೂ ಎಂಗೇಜ್ಮೆಂಟ್ ಆಗಿದೆ. ಬೇಕಂದ್ರೆ ಅವ್ರ ಅಪ್ಪನ ಕರ್ಕೊಂಬಂದ್ ಕೇಳು. ಶಬಾಷ್ ಕಣೋ, ಈ ಮಾತ್ರ ಧೈರ್ಯ ಕೊಟ್ರೆ ಸಾಕು. ಮದುವೆ ಯಾಕೆ ನಿಲ್ಸೋಲ್ಲ ನಾನು ನೋಡ್ತೀನಿ. ಕರೀರಿ ಅವ್ರ ಅಪ್ಪನ. ಕರಿತೀನಿ. ಅಮ್ಮ ಧನಲಕ್ಷ್ಮಿ ಬಾ. ಅದು ಗಜಲಕ್ಷ್ಮಿ ತರ ಇದ್ದಾಳೆ. ಅಪ್ಪ ಕಾಣ್ರಲ್ಲ. ಸಾರಿ ಸರ್, ಯಾವ್ದೋ ರಾಂಗ್ ಅಡ್ರೆಸ್ ಬಂದಿದೀವಿ. ನಾವು ಹೋಗ್ತೀವಿ. ಎಕ್ಸ್ಟ್ರೀಮ್ಲಿ ಸಾರಿ. ನಿಲ್ಲು. ವಿಸಿಟ್ ಸಾರಿ ನೋ. ಹಾಗಲ್ಲೇ ಟೈಗರ್ ಬೋಲನ್ ಬಂದು ಟೈಗರ್ ಬಾಲ ಮಿಟ್ಬಿಟ್ಟಿದ್ಯಾ. ಇನ್ನು ನಿಮ್ಮನ್ನ ಬಿಡುವ ಪ್ರಸಕ್ತಿಯೇ ಇಲ್ಲ. ಸಾರಿ ಹೇಳಿದ್ವಲ್ಲ ಸರ್. ಅವಳು ಮೈನ್ಯಾರ್ದು 18 ವರ್ಷ ಆದ್ರೂ ಹುಡುಕಿ ಸಿಗದೆ ಇವತ್ತೊಂದು ಸಂಬಂಧ ಸಿಕ್ಕಿದ್ರೆ ಅದನ್ನು ಕೂಡ ಹಾಳು ಮಾಡ್ತೀರಾ ನೀವು. ಇವಾಗ ನಿಮ್ಮಿಬ್ರಲ್ಲಿ ಯಾರೋ ಒಬ್ರು ಮದುವೆ ಮಾಡ್ಕೊಳ್ಬೇಕು. ಮದುವೆಗೆ ಕೆಲ್ಸಕ್ಕೆ ಬರುವ ಪಾರ್ಟನ್ನ ತುಂಡಾಗಿ ಕಟ್ ಮಾಡಿಸ್ಬಿಡ್ತೀನಿ. ಹೇಳ್ರಲ್ಲೇ. ಇವನ್ ಮಾಡ್ಕೋತಾನೆ. ಅಯ್ಯೋ ರಜನಿಕಾಂತ, ಚೆನ್ನಾಗಿ ಹೇಳ್ದೆ. ನಾನ್ ಮಾಡ್ಕೊಳಲ್ಲ. ಆದ್ರೂ ಆ ಹುಡುಗಿಗೆ ನೋಡಕ್ ಹಂಗಿದ್ರೆ ತಲೆ ಚೆನ್ನಾಗಿರುತ್ತೆ. ಆದ್ರೂ ಮಾಡ್ಕೊಂಡ್ರೆ ಹೀರೋನ್ ಮಾಡ್ಕೊಂಡ ನಂತರ ಕವಡಿಯನ್ ಮಾಡ್ಕೊಂತಾಳ. ಚೆನ್ನಾಗಿ ಹೇಳ್ದೆ ಬಾವಾ. ನಮ್ಮವನ್ ಮಾಡ್ಕೋತಾನೆ ಸರ್. ಇವನ್ನೆಲ್ಲ ಕಳ್ಸ್ಬಿಡಿ ಪ್ಲೀಸ್. ನನಗೆ ಮದ್ವೆ ಬೇಕು. ನಾನು ಆ ಕರಿಯಾನೇ ಮದ್ವೆ ಆಗ್ತೀನಿ. ನೋಡಕ್ಕೆ ರಜನಿಕಾಂತ್ ತರನೇ ಇದ್ದಾನೆ. ಬೆಳ್ಳಗಿರೋ ಹೀರೋನ್ ಬಿಟ್ಟು ನಾನನ್ ದರಿದ್ರವಾಗಿದ್ದೀನಿ. ನಾನೇ ಇಷ್ಟ ಆಗಲ್ಲ. ರಜನಿಕಾಂತ್ ನೀನೇ ಬೇಕಂತ ಮದುವೆ ಮಾಡ್ಕೊ. ಲುಕ್ಕೇನೋ ಫೈಟಾ?